ಇದ್ದೀರಾ ಸುವರ್ಣ. ನಮಸ್ಕಾರ ಸರ್. ಹಾ ನಮಸ್ಕಾರ ರೀ. ಏನ್ರಿ ನಿಮ್ಮ ಸಮಸ್ಯೆ? ನಿಮ್ಮ ಹೆಂಡತಿ ನಿಮ್ಮನ್ನು ಬಡದಾರ್ಯೋ ಅಥವಾ ನೀವು ನಿಮ್ಮ ಹೆಂಡತಿಗೆ ಬಡದಿರೋ? ನನಗಂತ ಭಾಗ್ಯ ಇಲ್ಲ, ನಾನು ಶುದ್ಧ ಬ್ರಹ್ಮಚಾರಿ. ಇಷ್ಟೊಂದು ವಯಸ್ಸಾಗ್ಯದ ಇನ್ನೂ ನಿಮಗೆ ಮದುವೆ ಆಗಿಲ್ಲ ಅಂದ್ರೆ ಏನಾರ ಸಮಸ್ಯೆ ಅದನ್ರಿ? ಅಂತ ಸಮಸ್ಯೆ ಏನೂ ಇಲ್ಲ. ನನಗೊಂದು ಗುರಿ ಇದೆ, ಅದೊಂದು ತಲುಪುವವರೆಗೂ ಮದುವೆ ಆಗಬಾರ್ದು ಅಂತ ಪಣ ತೊಟ್ಟಿದ್ದೀನಿ. ಅದಕ್ಕೆ ಏಕಾಂಗಿ ಜೀವನ ಮಾಡ್ತಾ ಇದ್ದೀನಿ. ಗುರಿ ಮುಟ್ತೀವಿ ಅಂತ ಪಣ ತೊಟ್ರೆ ಹೆಣ ಆಗಿ ಗೋರಿ ಸೇರ್ಬೇಕಾಗ್ತದೆ. ಯಾಕ್ರಿ ಮದುವೆ ಆದ್ರೆ ಯಾರು ಗುರಿ ಮುಟ್ಟಿಲ್ರ? ಹಾಗಲ್ಲ, ನನ್ನ ಉದ್ದೇಶನೇ ಬೇರೆ ಇದೆ. ಅದೇನಂತ ಹೇಳ್ರಿ ಕೇಳ್ತೀನಿ. ಹೇಳಕ್ ನೀವು ಬಿಟ್ರೆ ತಾನೇ ನಮಸ್ಕಾರ ಅಂದಿದ್ದಕ್ಕೆ ನೀವು ಇಷ್ಟೊಂದು ಮಾತಾಡ್ತಾ ಇದ್ದೀರಾ. ಮಾತಾ ನಮ್ ಬಂಡವಾಳ ಅಲ್ಲನ್ರಿ, ನೀವು ಹೇಳ್ರಿ ಕೇಳ್ತಾ. ನನ್ನ ಹೆಸರು ತಿರುಪತಿ, ನಾನೊಬ್ಬ ಸಮಾಜ ಸೇವಕ. ಈಗೇನು ಸಮಾಜದಲ್ಲಿರೋರಿಗೆಲ್ಲ ತಿರುಪತಿ ತೋರ್ಸ್ಬೇಕು ಅನ್ಕೊಂಡಿರ್ಯಾ? ನಿಮ್ಮ ಹತ್ರ ಮಾತಾಡೋದೇ ಕಷ್ಟಪ್ಪ. ನೀವೊಂಥರ RJ ಬೀಜಗಳಿದ್ದಾಗೆ, ನಮ್ಮ ಮಾತ್ರ ಸರಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ, ಮಧ್ಯೆ ಮಾತಾಡ್ಬಿಡ್ತೀರ. ಹಿಂಗೆಲ್ಲಾ ಮಾತಾಡಿದ್ರೆ ನಮ್ ಚಾನಲ್ ಕರ್ಕೊಂಡು ಹೋಗಿ ಮಾನ ನಷ್ಟ ಮೊಕದ್ದಮೆ ಹಾಕ್ಬಿಡ್ತೀನಿ. ಇಲ್ದೇರ ಮಾನಕ್ಕೆ ಯಾಕೆ ಮೊಕದ್ದಮೆ? ಸುಮ್ಮನೆ ದುಡ್ದಂಡ ಅಲ್ಲ, ಹಂಗೇನಾರು ಹಾಕೋಂಗಿದ್ರೆ ನಿಮಗೆ ನಷ್ಟ. ಸುಮ್ಮನೆ ನನ್ನ ಮಾತು ಕೇಳಿ ಅಂದೆ. ಆತ್ ಹೇಳ್ರಿ. ನೋಡಿ, ನಂದು BBD ಗ್ರೂಪ್ ಅಂತ ಒಂದು ಕಂಪನಿ ಇದೆ. ಈ ಕಂಪನಿ ಉದ್ದೇಶ ಕರ್ನಾಟಕದ ಜನರನ್ನೆಲ್ಲ ಶ್ರೀಮಂತನ ಮಾಡಬೇಕು ಅಂತ. ಇಂಥ ಒಳ್ಳೆ ಕೆಲಸಕ್ಕೆ ನೀವು ನನ್ನ ಜೊತೆ ಕೈ ಜೋಡಿಸ್ಬೇಕು. ಇದನ್ನೆಲ್ಲ ನನ್ನ ಹತ್ರ ಹೇಳಿಕೆತ್ತೀರಿ? ನೀವ್ ಯಾರು? ಆಗ್ಲೇ ಹೇಳಿದ್ನಲ್ಲ, ನಾನು ತಿರುಪತಿ ಅಂತ, ಸಮಾಜ ಸೇವಕ. ನೀವು ಸಮಾಜ ಸೇವಕ ಆಗಿರ್ಬೋದ್ರಿ, ಆದ್ರ ನಾ ಯಾವ ಸೇವಕನೂ ಅಲ್ಲ. ತುಂಬಾ ತಮಾಷೆ ಮಾಡ್ತೀರಪ್ಪ ನೀವು. ನನಗೆ ಯಾಕೆ ಚೂಟಿದ್ರಿ ತಿರುಪತಿ ಅವ್ರ? ಅಲ್ಲ, ನನಗ್ ಚೂಟಿದ್ರೆ ನೆನಪಾಗ್ತೈತೆ ಅನ್ನೋದು ನಿಮ್ಗೆ ಹೆಂಗ್ ಗೊತ್ತಾತು? ಅದನ್ನೆಲ್ಲ ಸ್ಟಡಿ ಮಾಡಿನೇ ನಾನು ನಿಮ್ಮ ಹತ್ರ ಬಂದಿರೋದು. ಆತಾತ್ರಿ, ಅದೇನೋ ಹೇಳಿಕತ್ತಿದ್ರಲ್ಲ, ಮುಂದುವರ್ಸಿ. ಅದೇ ಬಡವರನ್ನ ಶ್ರೀಮಂತರನ್ನಾಗಿ ಮಾಡೋ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ತಾ ಇದ್ದೀನಿ. ನೋಡ್ರಪ್ಪ, ನಾವ್ ಒಬ್ಬ ಕೈ ಜೋಡಿಸೋದ್ರಿಂದ ಯಾವ ಬಡವರು ಶ್ರೀಮಂತರಾಗೋದಿಲ್ಲ. ಯಾಕಂದ್ರ ನಾನು ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ, ನನ್ನಿಂದ ನಿಮಗೆ ಯಾವ ಸಹಾಯನೂ ಆಗೋದಿಲ್ಲ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಿಮ್ ತರ ನಮ್ಮ ಕಂಪ್ನಿಲಿ ತುಂಬಾ ಜನ ಇದ್ದಾರೆ. ಅವ್ರಿಗಾಗ್ಲೇ ನಮ್ಮ ಕಂಪ್ನಿ ಸೇರ್ಕೊಂಡು ಕಂಪ್ನಿನ ಉದ್ಧಾರ ಮಾಡ್ತಾ ಇದ್ದಾರೆ. ನೀವು ಸೇರ್ಕೊಂಡ್ರೆ ತುಂಬಾ ಒಳ್ಳೇದು. ಆತ್ರಪ್ಪ, ನಿಮ್ಮ ಉದ್ದೇಶ ಚಲೋ ಇರೋದ್ರಿಂದ ನಾನು ನಿಮ್ ಜೊತೆ ಕೈ ಜೋಡಿಸ್ತೀನಿ. ಆದ್ರೆ ಇದರಿಂದ ನನಗೇನ್ ಲಾಭ? ಇಲ್ಲಿ ಲಾಭಕ್ಕಿಂತ ಅಭಿಮಾನ ಮುಖ್ಯ ಸರ್. ಒಂದು ಒಳ್ಳೆ ಕೆಲಸ ಮಾಡಿ ಸಂತೋಷ ನಿಮಗ್ ಸಿಗುತ್ತೆ. ಆ ಸಂತೋಷ ಬೆಲೆ ಕಟ್ಟಕ್ಕಾಗುತ್ತಾ? ಅದು ಕರೆ ಬಿಡ್ರಿ. ಈಗ ನಿಮ್ ಕಂಪ್ನಿ ಎಲ್ಲದಾರಿ? ನಮ್ ಕಂಪ್ನಿ ಇಂಥ ಕಡೆ ಅಂತೇನಿಲ್ಲ, ಜನ ನೋಡ್ಕೊಂಡು ಕಂಪ್ನಿ ಶುರು ಮಾಡ್ತೀವಿ ನಾವು. ಒಂಥರ ಮೊಬೈಲ್ ಕಂಪ್ನಿ ಇದ್ದಾಗೆ. ಮೊಬೈಲ್ ಕಂಪ್ನಿ ರೇ, ಚಲೋ ಆತ್ ನೋಡ್ರಿ. ನಿಮಗೂ ನನ್ ಟೇಸ್ಟ್ ಅದ. ನಾನು ಒಬ್ಬ ಮೊಬೈಲ್ ಜಡ್ಜು, ಕರೆದ ಕಡೆ ಹೋಗಿ ನ್ಯಾಯ ಕೊಟ್ಟು ಬರ್ತೀನಿ. ಅದು ಗೊತ್ತಿದ್ದೆ ನಾನು ನಿಮ್ಮ ಹತ್ರ ಬಂದಿರೋದು. ಈಗ ನೀವು ನಮ್ಮ ಕಂಪ್ನಿಲಿ ವರ್ಕ್ ಮಾಡ್ತೀರಲ್ವಾ? ಅಲ್ರಪ್ಪ, ನಾ ದಿನಪೂರ್ತಿ ನಮ್ಮ ಚಾನಲ್ ಕೆಲಸ ಮಾಡ್ತೀನಿ. ನಿಮ್ಮ ಕಂಪ್ನಿ ಒಳಗೆ ಯಾವಾಗ ಕೆಲಸ ಮಾಡ್ಲಿಕ್ಕೆ ಆಗ್ತದ? ನಮ್ಮ ಕಂಪ್ನಿಲಿ ಟೈಮ್ ಲಿಮಿಟ್ ಇಲ್ಲ, ಯಾವಾಗ ಬೇಕಾದ್ರೂ ಬಂದು ನೀವು ಸರ್ವಿಸ್ ಮಾಡ್ಬೋದು. ಆತ್ ಬಿಡ್ರಿ, ನಿಮ್ಮ ಕಂಡೀಷನ್ಗೆ ನಾ ಒಪ್ಕೊಂಡಿನಿ. ಈಗ ನಾ ಯಾವಾಗಿಂದ ಕೆಲಸ ಶುರು ಮಾಡಬೇಕು? ನಾಳೆಯಿಂದನೇ ಶುರು ಮಾಡೋಣ ಸರ್. ಇಲ್ಲಾಂದ್ರೆ ಬಡವರಾಗಿ ಹೇಳ್ಕೊಂಡ್ಬಿಡ್ತಾರೆ. ತಗೊಳ್ಳಿ ನನ್ನ ವಿಸಿಟಿಂಗ್ ಕಾರ್ಡು. ಏನಾದ್ರೂ ಡೌಟ್ ಇದ್ರೆ ಫೋನ್ ಮಾಡಿ. ಈ ವಿಸಿಟಿಂಗ್ ಕಾರ್ಡ್ ನನ್ನ ಕೈಗೆ ಕೊಡ್ಲಿಕ್ಕತ್ತೀರಿ? ಯಾರು ನೀವು? ವೈಷ್ಣವಿ, ಯಶ್ ಆಕ್ಟ್ ಮಾಡಿರೋ ಗಜಕೇಸರಿ ಮೂವಿ ರಿಲೀಸ್ ಆಗ್ತಿದೆ, ನೋಡಕ್ ಹೋಗ್ತೀಯಾ? ನೋಡ್ಲಾರ್ದಂಗಿರ್ತೇನೆ. ಇವತ್ ನಮ್ಮ ಮನೆಯವರು ಪಗಾರ ತರೋ ದಿನ. ಅವ್ರ ಪಗಾರ ತಂದು ನನ್ನ ಕೈಯಾಗ ಕೊಟ್ಕೊಳ್ಳೇನ ಮಾರ್ನಿಂಗ್ ಶೋ ಹೋಗ್ತೀನಿ. ನೀನು ನನ್ನ ಜೊತೆ ಬರ್ತೀಯಾ? ಮೇಡಮ್ಮ, ಮೊದ್ಲೇ ನನಗ್ ಸಿನಿಮಾ ಅಂದ್ರೆ ಅಷ್ಟಕ್ಕಷ್ಟೇ, ಅದ್ರಲ್ಲೂ ನಿನ್ ಜೊತೆ ಅಂತೂ ಸಿನಿಮಾ ನೋಡಕ್ ಬರಲ್ಲ. ಯಾಕೆ ಹಿಂಗಂತೀಯ? ನನ್ನ ಜೊತೆ ಬಂದ್ರೆ ನಿನ್ ಕೈಯಾಗಿನ ರೊಕ್ಕ ಜಾಸ್ತಿ ಖರ್ಚು ಮಾಡಿಸ್ತೇನೆ ಅಂತಾನ? ಫುಡ್ ಖರ್ಚಾಗತ್ತೆ ಅಂತ ಭಯ ಅಲ್ಲ ಕಣೆ, ಮೊದ್ಲೇ ಆಕ್ಷನ್ ಸಿನಿಮಾ. ನೀನ್ ಆ ಸಿನಿಮಾ ನೋಡಿ ಅದೇ ಹ್ಯಾಂಗ್ ಓವರ್ ಅಲ್ಲಿ ರೊಚ್ಚಿಗೆದ್ದು ಥಿಯೇಟರ್ ಅಲ್ಲಿ ಗಲಾಟೆ ಮಾಡಿದ್ರೆ ನಾನೆಲ್ಲಿಗೆ ಹೋಗ್ಲಿ? ಒಂದ್ ಕೆಲಸ ಮಾಡು, ಪಿಕ್ಚರ್ ಮುಗಿಯಕ್ಕಿಂತ 20 ನಿಮಿಷ ಮುಂಚೆನ ನೀನ್ ಎದ್ದು ಬಂದ್ಬಿಡು, ನಾನು ಆಮೇಲೆ ಬರ್ತೇನೆ. ಪೂಜೆ ಅಂದ್ಮೇಲೆ ಮಂಗಳಾರತಿ ತಗೊಳ್ದೆ ಇರಕ್ಕಾಗತ್ತಾ? ಸಿನಿಮಾ ಅಂದ್ಮೇಲೆ ಕ್ಲೈಮ್ಯಾಕ್ಸ್ ನೋಡ್ದೆ ಇರಕ್ಕಾಗತ್ತಾ? ಕ್ಲೈಮ್ಯಾಕ್ಸ್ ನಾಗ ಏನಾಯ್ತು ಅಂತ ನಾನು ಹಿಂಗ್ ಬಂದ್ ಕತೆ ಹೇಳ್ತೇನಲ್ಲ. ಹಾಗಾದ್ರೆ ಒಂದ್ ಕೆಲಸ ಮಾಡು, ನೀನ್ ಒಬ್ಳೆ ಹೋಗಿ ಸಿನಿಮಾ ನೋಡ್ಕೊಂಬಾ, ಕತೆ ಏನಂತ ನನಗೆ ಹೇಳು. ಟೈಮು ದುಡ್ಡು ಎರಡು ಮಿಕ್ಕತ್ತೆ. ಯಾರಿ ನೀವು? ನಮ್ಮ ಮನೆಗೆ ಬಂದು ಕುಂತೀರಿ, ನಮ್ಮ ಮನೆಯವ್ರು ಇರ್ತಾರೆ. ನಾನರೇ ನಿಮ್ ಹೆಂಡತಿ ವೆರೈಟಿ ವೈಷ್ಣವಿ. ನನ್ನೇನು ಗುಗ್ಗು ಅನ್ಕೊಂಡ್ರೇನ್ರಿ? ನಮ್ಮ ಮನೆಯವ್ರ ಹೆಸರು ವೆರೈಟಿ ವೈಷ್ಣವಿ ಅಲ್ಲ. ನಿಮ್ಗೆ ಹಿಂಗೆಲ್ಲ ಹೇಳಿದ್ರೆ ಏನು ನೆನಪರಂಗಿಲ್ಲ ರೀ ಮುರಾರಿ. ಇಲ್ಲಿ ನೋಡ್ರಿ ವೈಷ್ಣವಿ ಅವ್ರ, ನೀವ್ ಇಲ್ಲೇ ಇದೀರಿ? ಇಲ್ರಿ, ಕ್ರೇಜಿ ಲೋಕಕ್ಕೆ ಹೋಗಿದ್ದೆ. ಏನ್ರಿ ಡಾಕ್ಟ್ರ, ಕ್ಲಿನಿಕ್ನಾಗ ಯಾವ ಪೇಷಂಟ್ ಇಲ್ರಿ? ಹಾಗೇನು ಇಲ್ಲ, ಬೆಳಗ್ಗೆಯಿಂದ ಪೇಷಂಟ್ಗಳನ್ನ ಚೆಕ್ ಮಾಡಿ ಮಾಡಿ ಸುಸ್ತಾಗೋಗಿತ್ತು. ಅದಕ್ಕೆ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ. ಅಕ್ಕಿ ವಿಷಯ ಬಿಡ್ರಿ, ಮೊದ್ಲು ನಂಗೆ ರೊಕ್ಕ ಕೊಡ್ರಿ. ಮುಂಜಾನೆ ಕೊಟ್ನಲ್ರಿ, ಮತ್ತೆ ಯಾಕ್ರಿ? ಬೆಳಗ್ಗೆ ಕೊಟ್ಟಿದ್ದು ಮನಿ ಖರ್ಚಿಗೆ, ಈಗ ಕೊಡೋದು ನನ್ನ ಖರ್ಚಿಗೆ. ಈಗ ನನ್ನ ಕಡೆ ರೊಕ್ಕ ಇಲ್ರಿ. ಇದೇನೇ ವೈಷ್ಣವಿ, ದುಡ್ಡಿಲ್ಲ ಅಂತಿದ್ದಾರೆ? ಹಾಗಂದ್ರೆ ಬಂದಿರೋ ಸಂಬಳನ ಖರ್ಚು ಮಾಡ್ಕೊಂಡ್ ಬಂದಿದ್ದಾರೆ ಅನ್ಸುತ್ತೆ. ಯಾಕ್ರಿ ರೊಕ್ಕ ಇಲ್ಲ ಅಂತೀರಿ? ಇವತ್ ನಿಮ್ ಪಗಾರ ಆಗೋ ದಿನ ಅಲ್ಲನು? ಪಗಾರ ಹಂಗಂದ್ರೆ ಏನ್ರಿ? ಬೆಳಗ್ಗಿಂದ ಸಂಜೆ ತನ ದುಡಿತಿರಲ್ಲ, ಅದಕ್ ಕೊಡೋ ರೊಕ್ಕನ ಪಗಾರ ಅಂತಾರ. ಜಲ್ದಿನ ರೊಕ್ಕ ಕೊಡ್ರಿ, ನಾ ಪಿಕ್ಚರ್ ಹೋಗ್ಬೇಕು. ಇಲ್ದಿರೋ ರೊಕ್ಕ ಎಲ್ಲಿಂದ ಕೊಡ್ರಿ? ನನಗೆ ಯಾವ ಪಗಾರು ಕೊಟ್ಟಿಲ್ಲ.
ಹೋಗಿ ನೀವು ಕೆಲಸ ಮಾಡಂಗಿಲ್ಲನ್ರಿ? ಅವ್ರ ಹೆಂಗ್ ಪಗಾರ ಕೊಡಂಗಿಲ್ಲ? ಚಾನಲ್ ಒಂದ್ ಫೋನ್ ಮಾಡ್ಕೊಡ್ರಿ, ನಾನ ಮಾತಾಡ್ತೇನೆ. ಚಾನಲ್ ರೀ? ಯಾವ ಚಾನಲ್ ರೀ? ಸರಿ ಹೋಯ್ತು ವೈಷ್ಣವಿ, ಇನ್ನೂ ನಾನು ಇಲ್ಲೇ ಇದ್ರೆ ನನ್ನ ತಲೆ ಕೆಟ್ಟು ಹೋಗುತ್ತೆ. ಅದೇನಂತ ನೀನೇ ವಿಚಾರಿಸ್ಕೊ, ನಾ ಬರ್ತೀನಿ. ಡಾಕ್ಟ್ರ ಇರ್ರಿ, ಚಾ ಮಾಡಿಸ್ತೀನಿ, ಕುಡ್ದು ಹೋಗ್ರಿ. ಇನ್ನೊಂದ್ ಸ್ವಲ್ಪ ಹೊತ್ತು ನಾನು ಇಲ್ಲೇ ಇದ್ರೆ ನೀವು ಮಾತಲ್ಲೇ ನನಗೆ ವಿಷ ಕುಡಿಸ್ಬಿಡ್ತೀರಾ. ನಾನು ಬರ್ತೀನಿ. ನೋಡಿದ್ರ ನಿಮ್ ಮರವಿಂದ ಈ ವಟಾರದಾಗ ನಂಗೆ ಮರ್ಯಾದಿನ ಇಲ್ಲಾರ್ದಂಗಾತು. ಎಲ್ಲಾ ನನ್ ಕರ್ಮ. ನನ್ನ ಮುಂದೆ ಯಾಕೆ ತಲೆ ಚಚ್ಕೊಳಿಕತ್ತೀರಿ? ಯಾರು ನೀವು? ನಾನ್ರಿ ನಿಮ್ ಹೆಂಡ್ತಿ ವೆರೈಟಿ ವೈಷ್ಣವಿ. ವೈಷ್ಣವಿ ಅವ್ರ ಹಂಗ್ ಚೂಟ್ಲಿಕ್ ಹೋಗ್ಬೇಡ್ರಿ. ನೀವು ಚೂಟಿ ಜಾಗ ಎಲ್ಲ ಕಲಿ ಬಿದ್ದದ. ಅಲ್ಲಿ ಕಲಿ ಆದ್ರೂ ನಿಮ್ ತಲಿ ಸರಿ ಹೋಗ್ಲಿಲ್ಲ. ಮೊದ್ಲು ನಂಗೆ ಪಗಾರದ ರೊಕ್ಕ ಕೊಡ್ರಿ. ಖರೆ ಹೇಳಿಕತ್ತೀನ್ರಿ, ನನ್ನ ಹತ್ರ ಯಾವ ಪಗಾರದ ರೊಕ್ಕ ಇಲ್ಲ. ಸುಮ್ನ ಕತಿ ಹೊಡಿಬೇಡ್ರ, ಚಲೋ ಮಾತ್ಲೆ ಹೇಳ್ತೀನಿ. ನಾಳೆ ಪಗಾರ ತಂದ್ ಕೊಟ್ರಿ ಸರಿ, ಇಲ್ಲ ಅಂದ್ರ ಯಾರಿಗೆ ಸಾಲುತ್ತೆ ಸಂಬಳ ಪಿಕ್ಚರ್ನಾಗ ಉಮಾಶ್ರೀ ಅವರು ಕರಿಬಸವಯ್ಯ ಅವ್ರ ಹೊಡೆದೋರಂಗ ನಾ ನಿಮ್ಗೆ ಹೊಡಿಬೇಕಾಕೈತಿ. ಗುರು ಸಿದ್ಧಾರೂಢ ಇವನ್ ಕೈಗೆ ಸಿಕ್ಕಾಕೊಂಡ್ರೆ ಹೆಸರು ಮರ್ತು ತಲೆ ತಿನ್ನಕ್ ಶುರು ಮಾಡ್ಬಿಡ್ತಾನೆ. ಮೊದ್ಲು ಇವನಿಂದ ಬಚಾವಾದ್ರೆ ಸಾಕು. ಯಾಕ್ರಿ ಎಂಪುರ ನೋಡಿದ್ರು ನೋಡ್ಲಾರಂಗ್ ಹೊಂಟಿರಿ? ಅಪ್ಪ ಬದುಕ್ತೆ, ಎಲ್ಲಿ ನನ್ನ ಹೆಸರು ಮರ್ತು ತಲೆ ತಿಂತೀಯೋ ಅಂತ ಹೆದರಿಕೆ ಆಗ್ಬಿಟ್ಟಿತ್ತು. ನನ್ನ ನೋಡಿ ನೀವ್ ಹೆದರ್ಕೊಳಕ್ ನಾ ನಿಮ್ಗೆ ಏನಾಗ್ಬೇಕು? ಇದಕ್ಕೆ ಕಣೋ, ನಿನ್ನ ನೋಡಿದ್ರು ನೋಡದೆ ಇರೋ ತರ ಹೋಗ್ತಾ ಇದ್ದಿದ್ದು. ಈಗ ನೆನ್ಪಿದ್ದು ಆಗ್ಲೇ ಮರ್ತೋಯ್ತೆ. ನಿನಗಿಂತ ನಮ್ಮ ಮೈಲಾರಿ ನಿವಾಸಿ ಕಣಯ್ಯ. ಮೈಲಾರಿದೆ? ಯಾರಿ ಅವ್ರು ನಿಮ್ ರಿಲೇಷನ್ ರೇ? ನಮ್ ರಿಲೇಷನ್ ಅಲ್ಲ ಕಣೋ, ನಿಮ್ಮ ಅಣ್ಣ. ನಮ್ಮ ಅವ್ಗ ನಾ ಒಬ್ಬ ಮಗ ರೀ, ನನ್ನ ಹಿಂದ ಮುಂದೆ ಯಾರು ಹುಟ್ಟಿಲ್ಲ. ಆಯ್ತು ಬಿಡಪ್ಪ, ನಿನ್ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನನ್ನ ಹಿಂದೆ ಮುಂದೆ ಜನ ಸೇರ್ಬಿಡ್ತಾರೆ. ನಾ ಬರ್ತೀನಿ. ಇದೇನ್ರಿ ಎಂಪಿ ಅವ್ರ ಮಾತಾಡ್ಬೇಕಾದ್ರೆ ಹಂಗ ಹೊಂಟಿರಿ? ಪುನಃ ನೆನಪಾಗೋಯ್ತೆ. ಮರತ್ರಲ್ಲನ್ರಿ ನೆನಪು ಮಾಡ್ಕೊಳ್ದ. ಮತ್ತೇನ್ರಿ ವಿಷಯ? ನಿನ್ನಂತ ವಿಶೇಷವಾದ ವ್ಯಕ್ತಿ ಹತ್ರ ಹೇಳ್ಕೊಳ್ಳೋ ವಿಷಯ ಏನಿಲ್ಲ. ಸದ್ಯಕ್ಕೆ ನಾನು ಬಿಟ್ರೆ ಸಾಕು. ಫ್ರೀ ಆಗಿದ್ರೆ ಬರಲ್ಲ, ಚಾನಲ್ ತನಕ ಹೋಗಿ ಬರೋಣ. ಬೇಡ ಕಣೋ, ನಿಮ್ ಜೊತೆ ಬಂದು ನನ್ ಮರ್ಯಾದೆ ಕಳ್ಕೊಳಕ್ ನನ್ಗೆ ಇಷ್ಟ ಇಲ್ಲ. ನೀನೇ ಒಬ್ಬ, ದೇವ್ರು ಒಳ್ಳೇದ್ ಮಾಡ್ಲಿ. ನಿಂತ್ಕೊಳ್ರಿ. ನನ್ನ ಮಾತಿಗೆ ಕಿಮ್ಮತ್ ಕೊಡ್ಲಿಲ್ಲಲ್ಲ, ಇನ್ನೊಂದ್ಸಲ ಸಿಗ್ರಿ, ನೋಡ್ಕೋತೀನಿ. ನಮಸ್ಕಾರ ಮುರಾರಿ ಅವರೇ, ಏನೋ ಟೆನ್ಷನ್ ಅಲ್ಲಿ ಹೊರಟಿದ್ದೀರಾ? ನಾ ಹೆಂಗಾದ್ರೂ ಹೋಗ್ತೀನ್ರಿ, ಅದನ್ನ ಕೇಳೋದಕ್ ನೀವ್ ಯಾರ್ರಿ? ಇಷ್ಟು ಬೇಗ ಮರ್ತ್ಬಿಟ್ರೆ ನನ್ನ? ತಿರುಪತಿ. ನೀವು ತಿರುಪತಿರೇ ಆಗಿರಿ, ಪಂಪಾಪತಿಯರೇ ಆಗಿರಿ, ನಿಮ್ಮನ್ನ ಕಟ್ಕೊಂಡು ನನಗೇನ್ರಿ ಆಗ್ಬೇಕು? ನೀವ್ ಹೇಳೋದು ಅರ್ಥ ಆಗಲ್ಲ. ಏನ್ರಿ ತಿರುಪತಿ ಅವ್ರ ಇಲ್ಲಿ ನಿಂತೀರಿ? ಮೈಸೂರಿಂದ ಆನೆ ಬರುತ್ತೆ ಅಂತ ಹೇಳಿದ್ರು, ಅದಕ್ಕೆ ಅದ್ರ ಬಾಲದಲ್ಲಿ ಎಷ್ಟು ಕೂದಲಿದೆ ಅಂತ ಎಣಸೋಣ ಅಂತ ನಿಂತಿದ್ದೆ. ಏನು ಪ್ರಶ್ನೆ ಅಂತ ಕೇಳ್ತೀರಿ? ಇವತ್ತಿನ ನಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿಲ್ವಾ? ಹೌದ್ರಿ, ನಾನು ಅದಕ್ಕೆ ರೆಡಿ ಆಗಿ ಬಂದೀನಿ. ಈ ರೀತಿ ಬಟ್ಟೆ ಹಾಕೊಂಡು ನಮ್ ಡ್ಯೂಟಿ ಮಾಡಿದ್ರೆ ಮರ್ಯಾದೆ ಬರಲ್ಲ. ಅದಕ್ಕೆ ಅಂತ ಡ್ರೆಸ್ ಕೋಡ್ ಇದೆ. ಡ್ರೆಸ್ ಕೊಡ್ರಿ? ಏನ್ರಿ? ತಗೊಳ್ಳಿ. ಈ ಅರ್ಬಿ ಮೊದ್ಲ ಕೊಟ್ಟಿದ್ರೆ ಮನೆಗೆ ಹಾಕೊಂಡ್ ಬರ್ತಿದ್ನಲ್ರಿ. ಮನೆಗೆಲ್ಲ ಕೊಡಕ್ ಆಗಲ್ಲ, ಹೋಗಿ ತೆರೆ ಮರಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡಿ. ಅಲ್ಲಿ ಚೇಂಜ್ ಮಾಡ್ಲಿಕ್ಕೆ ನಂಗೆ ನಾಚಿಕೆ ಆಗ್ತದ ರೀ. ನಾಚಿಕೆನಾ? ಎಷ್ಟೋ ಜನಕ್ಕೆ ಮನೆ ಇಲ್ಲದೆ ಬೀದಿಲಿ ಮಲಗ್ತಾರೆ, ಸ್ನಾನ ಮಾಡ್ತಾರೆ. ನಾಚಿಕೆ ಪಟ್ಕೊಂಡ್ರೆ ಬದುಕಕ್ ಆಗಲ್ಲ. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬನ್ನಿ. ಆತ್ರಿ ಆತ್ರಿ. ಇನ್ಮೇಲೆ ಇದೆ ನಿನಗೆ ಹೊಸ ಡ್ರೆಸ್ ಕೋಡ್. ಇದೇನ್ರಿ ಸರ, ಹರ ಕರಿಬಿ ಹಾಕ್ಸಿ ಭಿಕ್ಷುಕರ ಜೊತೆ ಕೈಯಾಗಿ ತಾಟ್ ಕೊಟ್ಟಿರಿ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಭಿಕ್ಷುಕರೇ ಅಲ್ವಾ? ಈಗ ಸೂಟು ಬೂಟು ಹಾಕೊಂಡಿರೋರು ಸಂಬಳ ಅನ್ನೋ ರೂಪದಲ್ಲಿ ಭಿಕ್ಷೆ ತಗೋತಾರೆ. ಇನ್ನು ಕೆಲವರು ಪೂಜೆ ನೆಪದಲ್ಲಿ ಭಿಕ್ಷೆ ತಗೋತಾರೆ. ಇನ್ನು ಕೆಲವರು ಟ್ರೀಟ್ಮೆಂಟ್ ನೆಪದಲ್ಲಿ ಭಿಕ್ಷೆ ತಗೊಳ್ತಾರೆ. ಆದ್ರೆ ನಾವು ಮಾಡೋ ಕೆಲಸದಲ್ಲಿ ಯಾವ ಸ್ವಾರ್ಥನೂ ಇಲ್ಲ. ನೀವೇನ್ರಿ ಅರ್ಬಿ ಬಗ್ಗೆ ಕೇಳಿದ್ರೆ ವೇದಾಂತ ಹೇಳಿಕತ್ತೀರಿ. ಈ ಅರ್ಬಿ ಹಾಕೊಳಕ್ಕ ನಂಗೆ ಒಂದು ನಮೂನಿ ಆಗ್ಲಿಕ್ಕತ್ತದ. ಹಾಗನ್ಬೇಡಿಯಪ್ಪ, ಈ ಬಟ್ಟೆ ಬಡತನದ ಪ್ರತೀಕ. ಇಂಥ ಬಟ್ಟೆ ಹಾಕೊಂಡಿರೋರು ಸಾವಿರಾರು ಜನ ಇದ್ದಾರೆ. ಅವರೆಲ್ಲರ ಪ್ರತಿಬಿಂಬ ನೀವಾಗಬೇಕು. ಅವ್ರಿಗೋಸ್ಕರ ಹೋರಾಡಿ ನಂತರ ಬಟ್ಟೆನ ನೀವು ಅವ್ರಿಗೆ ಹಾಕಿಸ್ಬೇಕು. ಆಗ್ಲೇ BBD ಗ್ರೂಪ್ನ ಉದ್ದೇಶ ಸಾರ್ಥಕ ಆಗುತ್ತೆ. ಆತ್ರಿ ಸರ, ಚಲೋ ಕೆಲಸ ಸಲುವಾಗಿ ನಾ ಏನ್ ಮಾಡ್ಲಿಕ್ಕೂ ರೆಡಿ ಇದೀನ್ರಿ. ಈಗ ಅರ್ಬಿ ಹಾಕೊಂಡದಾತಲ್ರಿ, ಮುಂದೆ ಏನ್ ಮಾಡ್ಬೇಕು? ಈ ಟಾನಿಕ್ ಕುಡೀರಿ, ಶಕ್ತಿ ಬರುತ್ತೆ. ಟಾನಿಕ್ ಬ್ಯಾಡ್ರಿ, ನನಗ್ ಶಕ್ತಿ ಅದ. ನಾವು ಮಾಡೋ ಕೆಲಸಕ್ಕೆ ಈ ಶಕ್ತಿ ಸಾಕಾಗಲ್ಲ, ಇದನ್ನ ಕುಡೀರಿ. ಒಂದ್ ನಿಮಿಷ. ಈಗ ಒಂದ್ಸಲ ಅಮ್ಮ ತಾಯೇ ಅಂತ ಕೂಗಿ. ಅಮ್ಮ ತಾಯೇ. ಸೂಪರ್. ಇದೇ ತರ ಸಾಯಂಕಾಲದವರೆಗೂ ಕೂಗಿ ದುಡ್ಡು ಕಲೆಕ್ಷನ್ ಮಾಡಿ ನಾನು ಸಾಯಂಕಾಲ ಮೀಟ್ ಮಾಡ್ತೀನಿ. ಆತ್ರಿ. ಅಮ್ಮ ತಾಯೇ. ಹಲೋ ಡಾಕ್ಟರ್, ನೀವು ಕೊಟ್ಟಿರೋ ಮೆಡಿಸನ್ನೇ ಕೊಟ್ಟಿದ್ದೀನಿ. ಇನ್ನು 6 ಅವರ್ ಇದೇ ರೀತಿ ಕೆಲಸ ಮಾಡುತ್ತೆ ತಾನೆ? ನನಗೂ ಅದೇ ಬೇಕಾಗಿತ್ತು. ಥ್ಯಾಂಕ್ ಯು ಡಾಕ್ಟರ್. ಅಮ್ಮ ತಾಯೇ. ಎಂತದಕ್ಕೆ ನನ್ನ ಹಿಂದೆ ಬರ್ತೀಯಾ?
ಭಿಕ್ಷೆ ಹಾಕ್ರಿ ಸರ. ನೀನು ಅಮ್ಮ ತಾಯಿ ಅಂತೇಳಿ ಮದರ್ ಸೆಂಟಿಮೆಂಟ್ ಹೇಳಿದ ಕೂಡಲೇ ನಾನು ಭಿಕ್ಷೆ ಹಾಕ್ತೇನೆ ಅಂತೇಳಿ ನೆನೆಸಿದ್ಯಾ? ನಿಮ್ಮಂತವ್ರಿಂತ ವೀಕ್ನೆಸ್ ಇಟ್ಟುಕೊಂಡೇ ಈ ನಮನೆ ಆಗಿರೋದು. ಮುಂದಕ್ಕೆ ಹೋಗ. ನೀವು ಭಿಕ್ಷೆ ಹಾಕ್ರಿ ಸರ, ಮುಂದಕ್ಕೆ ಹೋಗ್ತೀನಿ. ಹಾಕುದಿಲ್ಲ. ಎಂತ ಮಾಡ್ತೀಯಾ? ನನಗೆ ಫೋನಿನಲ್ಲಿ ಡಿಸ್ಕಷನ್ ಮಾಡಿಕೊಂಡು ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ನನಗೆ ಭಿಕ್ಷೆ ಹಾಕ್ಬಿಟ್ಟು ಫೋನ್ಯಾಗ ಮಾತಾಡ್ರಿ. ಒಳ್ಳೆ ಕರ್ಮ ಆಯ್ತಲ್ಲ ಪುಣ್ಯಾತ್ಮ. ನೋಡ್ಲಿಕ್ಕೆ ಇಷ್ಟು ಗಟ್ಟಿ ಮುಟ್ಟಿದ್ಯಾ? ನಿನಗೆ ದುಡಿದು ತಿನ್ಲಿಕ್ಕೆ ಸಣ್ಣಿಯಾ? ಪ್ರಪಂಚದಲ್ಲಿ ಕೈ ಕಣ್ಣು ಕಾಲು ಇಲ್ಲದವರೇ ಮೈ ಬಗ್ಗಿಸಿ ದುಡಿಬೇಕಾದ್ರೆ ಅವರನ್ನು ನೋಡಿ ಕಲಿಯಾ? ನೋಡಕ್ ಟೈಮ್ ಇಲ್ರಿ, ಲಗುನ ಭಿಕ್ಷೆ ಹಾಕ್ರಿ. ಹಾಕುದಿಲ್ಲ. ನಾನು ಒಂದು ಸಲ ಡಿಸೈಡ್ ಮಾಡಿದ್ರೆ ಮತ್ತೊಬ್ಬರ ಮಾತನ್ನು ಕೇಳುವುದೇ ಇಲ್ಲ. ಬೇರೆದವ್ರ ಮಾತು ಕೇಳಬೇಡ್ರಿ, ನಿಮ್ಮ ಮನಸ್ಸಿನ ಮಾತು ಕೇಳಿ ಭಿಕ್ಷೆ ಹಾಕ್ರಿ. ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತೀನಿ. ನನ್ನ ಹೆಸರು ಹೇಳಿಕೊಂಡು ಬದುಕುವವರು ನಾನು ಕಂಡಾಬಟ್ಟೆ ಜನರನ್ನು ನೋಡಿದ್ದೇನೆ. ನೀನು ದೇವರ ಹೆಸರು ಹೇಳಿಕೊಂಡು ಬದುಕು ಸಾಕು. ಹೋಗ ಇಲ್ಲಿಂದ, ಹೋಗ ಮಾರಿ. ನೀನು ಹೋಗುದಿಲ್ಲ, ನಾನೇ ಹೋಗ್ತೇನೆ. ಸರ 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 ನಿಂತ್ಕೊಡ್ರಿ. ನೀವು ಭಿಕ್ಷೆ ಹಾಕಿದ್ರೆ ನಮ್ಮ ಪಾಲಿನ ದೇವ್ರ ಹಾಕ್ತೀರಿ. ಪ್ಲೀಸ್ ಗಿವ್ ಮಿ ಭಿಕ್ಷಾ. ಇಂಗ್ಲಿಷ್ ಬೇರೆ ಮಾತಾಡ್ತೀಯಾ? ಆಕ್ಚುಲಿ ನಾ ಎಜುಕೇಟೆಡ್ ರೀ, ಆದ್ರೆ 10th ಫೇಲು. ಇದ ಖುಷಿ ಒಳಗರೆ ಭಿಕ್ಷೆ ಹಾಕ್ರಲ್ಲ. ನಿನ್ನ ಖುಷಿಗೆ ನಾನು ದುಡ್ಡು ಹಾಕಿದ್ರೆ ನನ್ನ ಖುಷಿ ಪೀಂಕಿಕೊಂಡು ಹೋಗ್ತದೆ. ಇಷ್ಟೆಲ್ಲ ಮಾತಾಡೋ ಬದಲು ಒಂದ್ 10 ರೂಪಾಯಿ ಭಿಕ್ಷೆ ಹಾಕಿದ್ರೆ ನಿಮ್ ಕೈಗೆ ಲಕ್ವ ಹೊಡಿತಿತ್ತ? ಎಂತದ ನಟ್ಟುಜಿ? ಇನ್ನೊಂದ್ ಸರ್ತಿ ಇದೇ ನಮ್ಮನೆ ಮಾತಾಡಿದ್ರಿ ತಟ್ಟೆನ ತಗೊಂಡು ನಿನ್ನ ಮುಸುಂಟು ಚಟೆ ಆಗುವಾಗೆ ಬೊಟ್ಲಿಗುಂಟು. ನೀವು ನಮ್ಮ ಪಾರ್ಟಿ ಅವ್ರನ್ರಿ, ಅದಕ್ಕ ನಮ್ಮ ಪಾತ್ರೆ ಮೇಲೆ ಕಣ್ಣು ಹಾಕಿರಿ. ಎಂತದ ನನ್ನನ್ನೇ ಬೆಗ್ಗರ್ ಅಂತ್ಯಾನ? ಎಂತ ಇವತ್ತು ಬಲ ಮರಗಿಲಲ್ಲಿ ಎದ್ದು ಬಂದಿದ್ಯಾ? ಯಾವ ಕಡೆ ಇದ್ರೆ ಏನ್ರಿ, ನಾವೇನ್ ಭಿಕ್ಷೆ ಬಿಡೋದು ತಪ್ಪದರ? ಲಗುನ ಭಿಕ್ಷೆ ಹಾಕ್ರಿ, ನಾ ಬಾಜುಕಿ ನೀರ್ ಯಾಕೆ ಹೋಗ್ಬೇಕು. ಇದು ಒಳ್ಳೆ ಕರ್ಮ ಆಯ್ತಲ್ಲಪ್ಪ. ನನಗೆ ಫ್ಲವರ್ಗಳಿಗೆ ತಿನ್ನಿಸ್ಲಿಕ್ಕೆ ಕೋನ್ ಐಸ್ ಕ್ರೀಮ್ಗೆ ದುಡ್ಡಿಲ್ಲ. ನಿನಗೆ ಎಲ್ಲಿಂದ ಕೊಡ್ಬೇಕಾ ಕಾಸು? ನಿಮ್ ಕಡೆ ರೊಕ್ಕಿಲ್ರ? ಹಂಗಾದ್ರೆ ಈ ಪಾತ್ರೆ ತಗೊಂಡು ಒಂದ್ ರೌಂಡ್ ಹೋಗಿ ಬರ್ರಿ. ಐಸ್ ಕ್ರೀಮ್ ಏನ್ರಿ 5 ಸ್ಟಾರ್ನಾಗ ಊಟ ಮಾಡಿ ಟಿಪ್ಸ್ ಕೊಡ್ಬೇಕು, ಅಷ್ಟು ರೊಕ್ಕ ಬರ್ತದ. ಎಂತದ ಹೋಟೆಲ್ ನಲ್ಲಿ ಟಿಪ್ಸ್ ಕೊಡುದ್ರ ಬಗ್ಗೆ ನನಗೆ ನೀನು ಹೇಳ್ಕೊಡ್ತೀಯಾ? ಈಗ ನಾನ್ ತಲೆ ಕೆಟ್ರೆ ಮನುಷ್ಯ ಆಗಿರುವುದಿಲ್ಲ. ಈಗ ಯಾರಿ ನಿಮ್ಮನ್ನ ಮನುಷ್ಯರಂತಾರ? ಕನ್ನಡ ಇಂಗ್ಲಿಷು ಎರಡರದಾಗೂ ಭಿಕ್ಷೆ ಬೇಡಿನಿ, ಆದ್ರೂ ಕೊಡ್ಲಿಲ್ಲ. ನಿಮ್ಗೆ ಮನುಷ್ಯತ್ವನೇ ಇಲ್ಲ. ಕೂಲ್ ಲತಾ ಕೂಲ್. ಈಗ ನನಗೆ ಕನ್ನಡ ಬಟ್ಟೆ ಕೋಪ ಬರ್ತಾ ಉಂಟು. ನಿಮಗೇನ್ರಿ ಬರೋದು? ನನಗೆ ಈಗಾಗ್ಲೇ ಬಂದದ. ಈಗಂತ ನೀನು ಕೋಪ ಬಂದ್ರೆ ಅಂತ ಹೊಡಿತ್ಯಾ? ಕೂತ್ಕೊಂಡು ಆಡ್ತೀಯಾ? ಹೊಡಿಯಾ? ಯಾಕೋ ಅವನಿಗೆ ಹೊಡೆದು ಓಡಿಸ್ತೆ? ಭಿಕ್ಷೆ ಕೊಡೋಂದ್ರೆ ಇಲ್ಲ ಅಂತನ್ರಿ. ಭಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಹೊಡೆದು ಓಡಿಸಬಾರ್ದು, ಪ್ರೀತಿಯಿಂದ ಮಾತಾಡಿಸ್ಬೇಕು. ಈಗ ನಾವು ಕಾಲ್ ಸೆಂಟ್ರಿಗೆ ಫೋನ್ ಮಾಡಿ ಚೆನ್ನಾಗಿ ಹೋಗುದ್ರು ಥ್ಯಾಂಕ್ ಯು ಸರ್, ಮತ್ತೇನಾದ್ರೂ ಮಾಹಿತಿ ಬೇಕಾಗಿತ್ತಾ ಅಂತ ಕೇಳ್ತಾರಲ್ಲ ಹಾಗೆ. ಎಲ್ಲಿ ಕಲೆಕ್ಷನ್ ಕೊಡು. ಏನೋ ಕಲೆಕ್ಷನ್ ತುಂಬಾ ಡಲ್ ಆಗಿದೆ, ನಾಳೆಯಿಂದ ಹಾರ್ಡ್ ವರ್ಕ್ ಮಾಡಬೇಕು. ಆತ್ರಿ, ತಗೋ ಇದನ್ನ ಕುಡಿ. ಇದ್ಯಾಕ್ರಿ? ಕುಡಿ ಹೇಳ್ತೀನಿ. ಇದೇನ್ರಿ, ನಾ ಇಂಥ ಅರ್ವಿ ಹಾಕೊಂಡು ಕೈಯಾಗ ಭಿಕ್ಷೆ ಪಾತ್ರೆ ಹಿಡ್ಕೊಂಡು ನಿಂತೀನಿ. ಅದು ಬಡವರು ಹೀಗಿರ್ತಾರೆ ಅಂತ ಒಂದು ಫೋಟೋ ತೆಗಿಬೇಕಾಗಿತ್ತು, ಅದಕ್ಕೆ ಈ ರೀತಿ ಡ್ರೆಸ್ ಹಾಕ್ಸಿ ಕೈಯಲ್ಲಿ ತಟ್ಟೆ ಕೊಟ್ಟಿರೋದು. ತಗೊಳ್ಳಿ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬನ್ನಿ. ಅಲ್ರಿ, ಮುಂಜಾನೆಯಿಂದ ನಾ ಎಲ್ಲಿದ್ದೆ ಅನ್ನೋದು ಗೊತ್ತಾಗುತ್ತೋ? ಅದು ಗೊತ್ತಾಗೋದು ಇಲ್ಲ ಬಿಡಿ. ನಾಳೆನು ಇದೇ ರೀತಿ ಡ್ರೆಸ್ ಹಾಕೊಂಡು ಇಲ್ಲಿ ನಿಂತ್ಕೊಳ್ಳಿ, ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಾನು ಹೇಳ್ತೀನಿ. ಆತ್ರಿ. ಇಲ್ಲಿ ಒಂದ್ಸಲ ಅಮ್ಮ ತಾಯೇ ಅಂತೇಳಿ. ಅಮ್ಮ ತಾಯೇ. ರೀ ಇವತ್ತರ ಪಗಾರ ತಂದ್ರೆ? ಇವತ್ತು ಚಾನಲ್ ಸೂಟ್ ಇದಂತ್ರಿ, ಪಗಾರ ನಾಳೆ ಕೊಡ್ತಾರಂತ್ರಿ. ಮತ್ ಇಷ್ಟೊತ್ತನ ಎಲ್ಲೋಗಿದ್ರಿ? ನಾನು ಅದನ್ನ ವಿಚಾರ ಮಾಡ್ಲಿಕ್ಕತ್ತೀನ್ರಿ. ಮುಂಜಾನೆಯಿಂದ ನಾ ಏನ್ ಮಾಡಿದ್ನಿ ಅನ್ನೋದು ಗೊತ್ತಾಗಲ್ತು. ಪಗಾರ ಕೊಡ್ಬೇಕಾಕೈತಿ ಅಂತ ಹೇಳಿ ಹಿಂಗೆಲ್ಲ ಸುಳ್ಳು ಹೇಳಾಕತ್ತೀರಾ? ಕರೆ ಹೇಳ್ರಿ, ಇಲ್ಲ ಅಂದ್ರ ನಾನು ಉಗ್ರಂ ಅವತಾರ ತಾಳ್ಬೇಕಾಕೈತಿ. ಯಾಕಮ್ಮ ವೈಷ್ಣವಿ ನಮ್ಮ ಮುರಾರಿ ಮೇಲೆ ಕೂಗಾಡ್ತಿದ್ದೀಯಾ? ಮತ್ ನೋಡ್ರಿ, ಪಗಾರ ತಂದ್ ಕೊಡು ಅಂದ್ರೆ ಚಾನಲ್ ಸುಟಿ ಅಂತ ಹೇಳಿ ಸುಳ್ಳು ಹೇಳ್ತಾರ. ಅಲ್ಲ ಕಣೋ ಮುರಾರಿ, ದುಡಿದ ದುಡ್ಡನ್ನ ಮನೆಗ್ ತಂದು ಕೊಡೋದಲ್ವೇ? ನನಗೆ ಯಾವ ಪಗಾರು ಬಂದಿಲ್ರಿ. ಬಂದಿದ್ರೆ ವೈಷ್ಣವ್ರ ಕೈಯಾಗ ತಂದು ಕೊಡ್ತಿರ್ಲಿಲ್ಲ. ನೋಡ್ರಿ, ನಾಳೆ ಮುಂಜಾನೆ ಚಾನಲ್ಗೆ ಹೋಗಿ ತಂದು ಕೊಡ್ತೀನಿ. ಮತ್ತೆ ಇವತ್ ಬೆಳಗ್ಗೆ ಎಲ್ಲಿ ಹೋಗಿದ್ದು? ಅದ ಗೊತ್ತಾಗವಲ್ತ್ರಿ. ಮುಂಜಾನೆಯಿಂದ ನಾ ಏನ್ ಮಾಡಿದ್ದೆ ಅನ್ನೋದ ನೆನಪಾಗವಲ್ತು. ನೋಡ್ರಿ, ಹಿಂಗ್ ಮಾತಾಡೋರ್ಗೆ ಬೈಲಾರ್ದ ಏನ್ ಮಾಡು ಅಂತೀರಿ ಎಂಪಿ ಅವ್ರ? ಇವನ್ಗೆ ಬೈದ್ ಪ್ರಯೋಜನ ಇಲ್ಲ ಕಣವ. ಇನ್ನು ಮುಂದೆ ಇವನ್ ತಿಂಗಳು ಸಂಬಳನ ನೇರವಾಗಿ ನಿನ್ನ ಅಕೌಂಟ್ ಬರೋ ವ್ಯವಸ್ಥೆ ಮಾಡಿ ಅಂತ ನಾನು ಕೈಯವ್ರ ಜೊತೆ ಮಾತಾಡ್ತೀನಿ. ಆಗ ಈ ಸಮಸ್ಯೆನೆ ಪರಿಹಾರ ಆಗುತ್ತೆ. ಅದು ಕರೆಕ್ಟ್. ಇವ್ರು ನಂಬ್ಕೊಂಡ್ರ ನನ್ ಜೀವನ ಬೆಂಕಿ ಬಿರುಗಾಳಿ ಆಗೋಕೈತಿ. ನನ್ನ ಮುಂದೆ ಇಷ್ಟೊಂದು ಮಾತಾಡ್ಲಿಕ್ಕತ್ತೀರಲ್ಲ, ನೀವಿಬ್ರು ಯಾರು? ನೀವು ನೋಡ್ತಾ ಇದ್ದೀರಾ ಸುವರ್ಣ.
ಮೇಡಮ್ ಅವ್ರ 10 ರೂಪೀಸ್ ಭಿಕ್ಷೆ ಹಾಕ್ರಲ್ಲ. ಇದೇನ್ರಿ 10 ರೂಪಾಯಿ ಭಿಕ್ಷೆ ಕೇಳ್ತಿದ್ದೀರಲ್ಲ? ನೀವು ಅಷ್ಟೊಂದು ದೊಡ್ಡ ಶಾಕ್ ತಗೊಳೋದ್ ನೋಡಿದ್ರ ನಿಮ್ಮ ಜನ್ಮದಾಗ 10 ರೂಪಾಯಿ ನೋಡಿಲ್ಲ ಅನ್ಸ್ತದ ನೋಡ್ರಿ. ಏನಪ್ಪ ಬೇಡಾಕತ್ತಿದ್ದು ಭಿಕ್ಷೆ, ನಮ್ಗ ರೊಕ್ಕದ ಬಗ್ಗೆ ಹೇಳ್ಕೊಡ್ತೀಯ? ಅವ್ರ ಅಷ್ಟೊಂದು ದೊಡ್ಡ ಶಾಕ್ ತಗೊಂಡಲ್ರಿ, ಅದಕ್ಕೆ ಹಂಗ ಹೇಳಿದೆ. ನೀವು ಸಿಟ್ಟು ಮಾಡ್ಕೋಬೇಡ್ರಿ, ಸಿಟ್ಟು ಮಾಡ್ಕೊಂಡ್ರೆ ನಿಮ್ ಗ್ಲಾಮರ್ ಹಾಳಾಗ್ತದ. ನೋಡ್ಲಿಕ್ಕೆ ಹಾಲಿವುಡ್ ಹೀರೋಯಿನ್ ಗತೆ ಇದೀರಿ. ನೋಡ್ದೆ ನಮ್ಮಂದ ಈ ಭಿಕ್ಷುಕನ್ ಕಣ್ಣಿಗೆ ನಾನು ಹೀರೋಯಿನ್ ಗತೆ ಕಾಣಿಸಕತ್ತೀನಿ. ಭಿಕ್ಷುಕನ್ ಕಣ್ಣಿಗೆ ಕಾಣಿಸಿದ್ರೆ ಏನೇ ಪ್ರಯೋಜನ? ನಿನ್ನನ್ ಹಾಕೊಂಡ್ ಸಿನಿಮಾ ಮಾಡೋ ಪ್ರೊಡ್ಯೂಸರ್ ಕಣ್ಣಿಗೆ ನೀನ್ ಹೀರೋಯಿನ್ ತರ ಕಾಣಿಸ್ಬೇಕು. ಕಾಣಿಸ್ತಾರ ಬಿಡ್ರಿ, ಇವ್ರಿಗೆ ಹೀರೋಯಿನ್ ಆಗೋ ಎಲ್ಲಾ ಲಕ್ಷಣನೂ ಅವ. ಹೌದು ಹೌದು, ಒಂದ್ ನಿಮಿಷ. ಇದೇನು ವೈಷ್ಣವಿ, 100 ರೂಪಾಯಿ ಭಿಕ್ಷೆ ಹಾಕ್ದೆ? ಯಾಕ್ರಿ ನೀವು 100 ರೂಪಾಯಿನೂ ನೋಡಿಲ್ಲ? ತೋರ್ ನೋಡ್ರಿ. ಹೋಗ್ಲಿ ಬಿಡಮ್ಮಂದ, ಅವ್ನ್ ನನ್ ಹೊಗಳಿದ್ನಲ್ಲ ಆ ಖುಷಿಗ್ 100 ರೂಪಾಯಿ ಹಾಕ್ದೆ. ಆ ರೊಕ್ಕದಾಗ ಇವತ್ತು ಅವನು ಹೋಳಿಗೆ ಊಟ ಮಾಡ್ಲಿ. ಅವ್ನ್ ನಿನ್ನನ್ ಹೊಗಳ್ತಿರೋದು ನೀನ್ ನನಗ್ ದುಡ್ಡು ಹಾಕ್ತೀಯ ಅಂತ. ಇದ್ ನಿನಗ್ ಅರ್ಥ ಆಗ್ತಿಲ್ವಾ? ಅರ್ಥ ಆಕೇತ್ ಮಂದ, ಆದ್ರ ನಮ್ಮ ಅಣ್ಣವ್ರ ಏನ್ ಹೇಳಾರ ಹೇಳು? ಅಭಿಮಾನಿಗಳ ದೇವ್ರು ಅಂತ. ಇವನು ನನ್ ಫಸ್ಟ್ ಅಭಿಮಾನಿ, ಅವನ್ ಖುಷಿಯಿಂದ ಇರ್ಲಿ ಅಂತ 100 ರೂಪಾಯಿ ಹಾಕ್ದೆ. ಯಾರಾದ್ರೂ ನಿನ್ಗ್ ಹೊಗಳಿದ್ರೆ ಮುಗೀತಲ್ವಾ? ಇದೆಲ್ಲ ಒಳ್ಳೇದಲ್ಲ, ಸ್ವಲ್ಪ ಕಂಟ್ರೋಲ್ಡ್ ಆಗಿರೋ. ಬರೀ ಕಂಟ್ರೋಲ್ ಮಾಡಿದ್ರೆ ಖರ್ಚು ಮಾಡೋದು ಯಾವಾಗ್ರಿ? ನೀವು ದೊಡ್ಡ ಮನಸ್ಸು ಮಾಡಿ 100 ರೂಪಾಯಿ ಹಾಕ್ರಿ. 3 ದಿನ ಈ ಕೆಲ್ಸಕ್ಕೆ ರಜೆ ಹಾಕಿ ಊರಿಗೆ ಹೋಗಿ ಬರ್ತೀನಿ. ವೈಷ್ಣವಿ, ಇವ್ರ್ ನೋಡಕ್ಕೆ ನಿಮ್ ಯಜಮಾನ್ರು ಮುರಾರಿ ತರ ಇಲ್ವಾ? ಹೇಳ್ಕೊಳ್ಳೋದಲ್ಲವಾ? ಯಾಕ ಮಂದ, ಹೆಂಗೈತಿ ಮೈಗೆ? ಇವನು ನಮ್ಮ ಯಜಮಾನ್ರ ಗತೆ ಕಾಣಿಸ್ತಾನ? ಅವ್ರೆಲ್ಲೇ ಇವನೆಲ್ಲೇ? ಇಲ್ಲ ಕಣೆ, ಮುಖ ಲಕ್ಷಣ ಹಾಗೆ ಕಾಣಿಸ್ತಿದೆ. ಮುಖ ಮಸಿ ಮಸಿ ಆಗಿರೋದ್ರಿಂದ ಕನ್ಫ್ಯೂಸ್ ಆಗ್ತಿದೆ. ಫೇಸ್ ವಾಶ್ ಮಾಡಿದ್ರೆ ಕರೆಕ್ಟ್ ಆಗಿ ಹೇಳ್ಬೋದು. ನೀನ್ ಇನ್ನೊಂದ್ ಸ್ವಲ್ಪ ತಿಲ್ಲೇ ಬಿಟ್ರೆ ಇವನ ನನ್ ಗಂಡನ್ ಮಾಡ್ಬಿಡ್ತಿ. ನಡಿಯ ನಡಿಯ. ಅಮ್ಮ ತಾಯಿ, ಅಮ್ಮ ತಾಯಿ. ಆಗಿದೆ ಬಿಸ್ನೆಸ್ ಜೋರದರಿ ಸರ. ನೀವು ಹೇಳ್ದಂಗ ಹೊಗಳಿದ್ರ ರೊಕ್ಕ ಬರ್ತದ ನೋಡ್ರಿ. ಬೋನಿಗಿನ 100 ರೂಪಾಯಿ ಆಗ್ಯದ. ಹೀಗೆ ಕಲೆಕ್ಷನ್ ಮಾಡ್ತಾ ಇರೋ ನಿನ್ನ ಭಿಕ್ಷುಕರ ಸಂಘದ ಅಧ್ಯಕ್ಷನ ಮಾಡ್ಬಿಡ್ತೀನಿ. ಆಯ್ತಲ್ಲ ಕಡೆ, ಆಯ್ತಲ್ಲ ಕಡೆ. ನನ್ನ ಮುಂದೆ ಕೈ ನೀಡ್ಲಿಕ್ಕತ್ತೀರಿ? ನಂಗ ಕೈ ನೋಡಿ ಭವಿಷ್ಯ ಹೇಳಕ್ ಬರಾಗಿಲ್ಲ. ನೀವ್ ಕೈ ನೋಡಿ ಭವಿಷ್ಯ ಹೇಳಿ ಅಂತ ಹೇಳಿ ನಿಮ್ ಮುಂದ್ ಹಿಡ್ದಿಲ್ರಿ. ಇವತ್ ಪಗಾರ ತಗೊಂಡ್ ಬರ್ತೇನೆ ಅಂದಿದ್ರಲ್ಲ ಅದಕ್ಕ. ಯಾವ ಪಗಾರ ರೀ? ಮತ್ತೆ ನಂಗ ಯಾವ ಪಗಾರ ಅಂತ ಕೇಳ್ತೀರೇನ್ರಿ? ನೀವ್ ಕೆಲಸ ಮಾಡಿದಕ್ ಕೊಡ್ತಾರಲ್ಲ ಆ ಪಗಾರ. ನಾ ಕೆಲಸನ ಮಾಡಾಗಿಲ್ಲ, ಪಗಾರ ಎಲ್ಲಿಂದ ಕೊಡ್ತಾರ್ರಿ? ಮತ್ತ ತಾವ್ ಬೆಳಗ್ಗೆನೆ ಡ್ರಾಮಾ ಮಾಡಕ್ ಹೋಗಿರೇನ್ರಿ? ಸುಮ್ನ ಕತಿ ಹೊಡಿಬೇಡ್ರಿ. ಚಲೋ ಮಾತಿಲ್ಲ ಪಗಾರ ಕೊಟ್ರಿ ಸರಿ, ಇಲ್ಲ ಅಂತಂದ್ರೆ ನಾನೊಂದು ತೀರ ನೀನೊಂದು ತೀರ ಅಂತ ಹೇಳಿ ಇರ್ಬೇಕಾಕೈತಿ. ಗುರು ಸಿದ್ಧಾರೂಢ ಅಲ್ರಿ, ಇಲ್ಲೇ ಇರೋದನ್ನ ತಂದು ಕೊಡು ಅಂದ್ರೆ ಎಲ್ಲಿಂದ ತಂದು ಕೊಡ್ಲಿ? ಯಾಕೋ ಇಲ್ಲ, ಸಂಬಳ ಕೊಡೋ ದಿವಸ ಕಳೆದು 2 ದಿನ ಆದ್ರೂ ಇನ್ನು ಯಾಕಪ್ಪ ಸಂಬಳ ಕೊಟ್ಟಿಲ್ಲ? ನಾ ಹೋಗಿಲ್ರಿ, ಕೊಟ್ಟಿಲ್ರಿ. ಮತ್ತೆಲ್ಲ ಹೋಗಿದ್ದಪ್ಪ? ಎಲ್ರು ಕೇಳಿದ್ದ ಏನ್ ಕೇಳ್ತೀರಿ? ನಾ ಎಲ್ಲಿ ಹೋಗಿನೋ ನಿಮ್ಗೆ ಗೊತ್ತಿಲ್ಲ? ನಾ ನಿಮಗ್ ನಿನ್ನೆನ ಕೇಳ್ಬೇಕು ಅಂತ ಮಾಡಿದ್ದೆ. ಬೆಳಗ್ಗೆ ಮನೆಯಿಂದ ಹೋಗುವಾಗ ಫ್ರೆಶ್ ಆಗಿ ಹೋಗಿರಿ, ಸಂಜೆಗ್ ಬರುವಾಗ ಗಬ್ಬು ವಾಸನೆ ಹೊಡಿತಿರಲ್ಲ ಯಾಕ? ಅದು ಮೋರಿ ಕ್ಲೀನ್ ಮಾಡುವ ಕಾಂಟ್ರಾಕ್ಟ್ ತಗೊಂಡಿರ್ಬೇಕು ಅದಕ್ಕೆ. ಇದು ಗಟ್ರ ವಾಸನೆ ಅಲ್ರಿ, ಬಿಸ್ಲಾಕ್ ತಿರ್ಗಾಡ್ ಬರೋ ಬೆವ್ರ ವಾಸನೆ. ಅಲ್ಲ, ಇವ್ರು ವರ್ಕ್ ಮಾಡೋದು ಚಾನೆಲ್ ಅಲ್ಲಿ AC ಇರುತ್ತೆ, ಬೆವ್ರು ಹೇಗ್ ಬರುತ್ತೆ? ಹಾಗಾದ್ರೆ ಇವನು ಕೆಲಸಕ್ಕೆ ಹೋಗ್ತಿಲ್ಲ ಅಂತ ಆಯ್ತು. ಯಾವಕ್ಕೂ ಕೈಯವ್ರು ಒಂದ್ಸರಿ ಫೋನ್ ಮಾಡ್ಬಿಡ್ತೀನಿ ರೀ. ಹಾ, ಹಲೋ ಕೈಯವ್ರೆ, ನಾನು MPLS ಮರಿಗಾದ ಪುರುಷೋತ್ತಮ ಮಾತಾಡ್ತಿರೋದು. ಫ್ರೀ ಆಗಿದ್ದೀನಿ, ಮಾತಾಡಿ. ತಾವು ಫ್ರೀ ಇಲ್ವೇ? ಈಗ ನಾನು ಫೋನ್ ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ, ಇಷ್ಟು ಆಯ್ತು ಸರ್. ಆಯ್ತು ಸರ್. ಯಾಕ್ರಿ MP ಅವ್ರ ಏನಾತು? ನಮ್ಮ ಮುರಾರಿ 2 ದಿವಸದಿಂದ ಚಾನಲ್ಗೆ ಹೋಗ್ತಾ ಇಲ್ವಂತೆ ಕಣವ. ಜೊತೆಗೆ ಮೊಬೈಲ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾನಂತೆ. ಹೀಗೆ ಆದ್ರೆ ಕೆಲಸದಿಂದ ತೆಗೆದಾಕ್ತೀವಿ ಅಂತ ಚಾನಲ್ ಎದ್ದೇಳಿದಾರಂತೆ. ಏನಾತ್ರಿ ನಿಮ್ಗ? ಬೆಳಗ್ಗೆ ಹೋಗಿರಿ, ಸಂಜೆಗ್ ವಾಪಸ್ ಬರ್ತೀರಿ, ಎಲ್ಲ ಗಬ್ಬು ವಾಸನೆ ಹೊಡ್ಯಾಕತೈತಿ. ಕರೆ ಹೇಳ್ರಿ, ಏನ್ ಮಾಡಾಕತ್ತೀರಿ ಅಂತ? ನೀವೆಲ್ಲರೂ ಏನಕ್ಕೇನಾರ ಕೇಳಿ ನನ್ನ ತಲೆ ಕೆಡ್ಸ್ಲಿಕ್ಕೆ ಹೋಗ್ಬೇಡ್ರಿ. ನನಗೆ ಇಲ್ಲಿಂದ ಹೋಗೋದು ಅಷ್ಟೇ ಗೊತ್ತದ. ಅಲ್ಲಿ ಹೋದ್ಮೇಲೆ ಏನ್ ಮಾಡ್ತೀರ ಅನ್ನೋದು ಗೊತ್ತಿಲ್ಲ. ಹಾಗಾದ್ರೆ ಯಾವ್ದಕ್ಕೂ ಒಂದ್ಸಾರಿ ನನ್ ಕ್ಲಿನಿಕ್ ಬನ್ನಿ, ಚೆಕ್ ಮಾಡ್ತೀನಿ. ಅದೆಲ್ಲ ಏನು ಬೇಡ್ರಿ. ನಿಮ್ಮ ಕ್ಲಿನಿಕ್ಗೆ ಯಾವ ಪೇಷಂಟು ಬಂದಿಲ್ಲ ಅಂತ ನನ್ನ ಮೇಲೆ ಪ್ರಯೋಗ ಮಾಡ್ತೀರ? ನನ್ನ ಪಾಡಿಗೆ ನಾನು ಬಿಟ್ಟು ಬಿಡ್ರಿ. ಏನು ವೈಷ್ಣವಿ ಈಗ ಅಂದ್ಬಿಟ್ಟು ಹೊರಟೋದ? ನನಗೂ ಅದ ಗೊತ್ತಾಗೋಲ್ರಿ. ಯಾಕೋ 2 ದಿನದಿಂದ ಬಾಳ್ ಚೇಂಜ್ ಆಗಾರ ಅನ್ಸಾಕತ್ತೈತಿ. ಅವನನ್ನು ನೋಡಿದ್ರೆ ಅವನು ಎಂಥದ್ದು ಒತ್ತಡದಲ್ಲಿದ್ದಾನೆ ಅಂತ ಅನಿಸ್ತಾ ಉಂಟು. ಬೇರೆ ಯಾರಾದ್ರೂ ಅವನನ್ನು ಹೆದರಿಸಿ ಬೆದರಿಸಿ ಬೇರೆ ಎಂತಾದ್ರೂ ಕೆಲಸ ಮಾಡಿಸ್ತಾ ಇದ್ದಾರಾ? ಇದ್ಯಾಕೋ ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ ಅನ್ನೋ ಪಿಕ್ಚರ್ ಗತೆ ಆಗೋತಲ್ರಿ. ಎಲ್ಲಿ ನನ್ ಜೀವನಾನು ಅಮೃತನ್ ಗತೆ ಕಣ್ಣೀರಿನ ಕೋಡಿ ಆಗೋಕೆತ್ತೋ ಏನೋ. ಹಾಗಾಗೋದಕ್ಕೆ ನಾನ್ ಬಿಡಲ್ಲ, ಸುಮ್ಮನಿರವ. ನಿನ್ನ ಜೀವನ ಪಂಚರಂಗಿ ಆಗ್ಬೇಕು, ಆ ತರ ಮಾಡ್ತೀನಿ. ಬನ್ನಿ ಇಲ್ಲಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ.
ನಮಸ್ಕಾರ, ತಗೊಳ್ಳಿ ಡ್ರೆಸ್ ಚೇಂಜ್ ಮಾಡ್ಕೊಂಬನ್ನಿ. ನೋಡ್ದ ವೈಷ್ಣವಿ, ನಾನ್ ನಿನ್ಗೆ ಅವತ್ತೇ ಹೇಳ್ದೆ ಈ ಭಿಕ್ಷುಕ ನಿಮ್ ಯಜಮಾನ್ರ ತರ ಕಾಣಿಸ್ತಾರೆ ಅಂತ. ಈಗ್ಲಾದ್ರೂ ಗೊತ್ತಾಯ್ತಾ ಅವರೇ ಇವ್ರು ಅಂತ? ಅಷ್ಟೆಲ್ಲ ಪೆಂಗ್ವಿನಿ, ಈ ಅಡಪೆ ನನಗೆ ಸಿಕ್ಕಿ ಭಿಕ್ಷೆ ಬೇಡಿದ, ಕೊಡುವುದಿಲ್ಲ ಅನ್ನೋದಕ್ಕೆ ತಪ್ಪಲ್ಲಿ ನನಗೆ ಒಟ್ಟರಚ್ಚಿ ಬುಟ್ಟಿ ಕಳಿಸಿದ. ಇವ್ರಿಗೆ ಯಾಕೆ ಬಂತ್ರಿ ಇಂತ ಬುದ್ಧಿ? ಕೈಯಾಗಂತ ಚಲೋ ಕೆಲಸ ಇಟ್ಕೊಂಡು ಭಿಕ್ಷೆ ಬೇಡಕತ್ತಾರ. ಅಮ್ಮ ತಾಯಿ ಸೂಪರ್. ರೀ ಮಿಸ್ಟರ್, ಯಾರು ನೀವು? ನಮ್ಮ ಊರಾರಿಗೆ ಯಾಕ್ರಿ ಭಿಕ್ಷಕನ್ ಗಟಪ್ ಹಾಕಿದ್ರಿ? ಅವ್ರು ಭಿಕ್ಷೆ ಬೇಡ್ತೀನಿ ಅಂದ್ರು, ಅದಕ್ಕೆ ಹಾಕ್ಸಿದೀನಿ. ರೀ ನೀವ್ಯಾಕ್ರಿ ಭಿಕ್ಷೆ ಬೇಡಕತ್ತೀರಿ? ಅದನ್ನೆಲ್ಲ ಕೇಳೋದಕ್ ನೀವ್ಯಾರು? ನಿಮಗೂ ಭಿಕ್ಷೆ ಬೇಡೋ ಇಂಟ್ರೆಸ್ಟ್ ಇದ್ರೆ ನನ್ನ ಜೊತೆ ಬರ್ರಿ, ಎಲ್ರು ಒಟ್ಟಿಗೆ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡೋನು. ನಿಮಗ ಮುರಾರಿ ಅವರ ಯಾರು ನೀವು? ನನಗೆ ಚೂಟ್ಲಿಕತ್ತೀರಿ? ಹೇಳ್ಕೊಳ್ಳೋದೆಲ್ಲವ ಇದೇನ್ರಿ ಇದು? ಇವ್ರಿಗೆ ಚೂಟಿದ್ರು ಏನು ನೆನಪ ಬರ್ವಲ್ದು. ನೀವ್ ಏನ್ ಮಾಡಿದ್ರು ಇನ್ನು 6 ಗಂಟೆ ಅವ್ರಿಗೆ ಏನು ಜ್ಞಾಪಕ ಬರೋದಿಲ್ಲ. ಯಾಕಂದ್ರೆ ಅಂತ ಟಾನಿಕ್ ಕೊಟ್ಟಿದ್ದೀನಿ. ಎಂತದಕ್ಕೆ ಮಾರಿ ನಮ್ಮನೆ ಮಾಡಿದ್ದು? ನೀವು ಯಾರಂತ ಮರ್ಯಾದೆಯಲ್ಲಿ ಬಗಲಿದ್ರೆ ಸರಿ, ಇಲ್ಲದ್ರೆ ನಿಮ್ಮನ್ನು ಪೊಲೀಸರಿಗೆ ಒಪ್ಪಿಸ್ತೇವೆ. ಅದ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವು ಯಾರು ನೋಡ್ದೇ ಇರೋ ಒಂದ್ ಸೀನ್ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಸಮಯ ಭಿಕ್ಷೆ ಹಾಕಿ ಸಮಯ. ನಾ ಯಾಕ್ರಿ ನಿಮಗ್ ಭಿಕ್ಷೆ ಹಾಕ್ಬೇಕು? ನೀವೇನು ಮೊದ್ಲ ನನ್ನ ಕೈ ರೊಕ್ಕ ಕೊಟ್ರಿ? ನನ್ ದುಡ್ಡು ನಿಮ್ಮ ಹತ್ರ ಕೇಳಿ ಸೊಮ್ಮೆ, ನಿಮ್ ದುಡ್ಡು ಹಾಕಿ ಸೊಮ್ಮೆ. ಕಡದ್ರ 10 ತಾಳಿಗೆ 1 ವಾರಕ್ಕೆ ಊಟಕ್ಕೆ ಆಗುವಂಗದಿರಿ, ಭಿಕ್ಷೆ ಬೇಡ್ತಿಲ್ಲ. ನಿಮ್ ಜನ್ಮಕ್ಕೆ ನಾಚಿಕೆ ಆಗುದಿಲ್ಲ? ಕೆಲಸ ಮಾಡ್ತಾನಂತ ಹೇಳ್ರಿ, ಸಹಾಯ ಮಾಡ್ತೀನಿ, ಆದ್ರೆ ಭಿಕ್ಷೆ ಹಾಕಾಗಿಲ್ಲ. ದುಡಿಯೋ ನಿಮ್ಮಂತವ್ರೆ ಹಿಂಗ್ ಹೇಳಿದ್ರೆ ನಮ್ಮಂತ ಬಡವರು ಉದ್ಧಾರ ಆಗದ ಹೆಂಗ್ ಸೊಮ್ಮೆ? ನೀವು ಉದ್ಧಾರ ಆಗ್ಲಿ ಅಂತ ದುಡ್ರಿ ಅಂತ ಹೇಳಿದ್ದು. ನಾವ್ ದುಡಿಯಕ್ ಹೋದ್ರೆ ಜನ ಬ್ಯಾರೆ ದೃಷ್ಟಿ ನೋಡ್ತಾರ ಸೊಮ್ಮೆ. ಕತ್ತಿ ಹೊಡಿಬೇಡ್ರಿ, ಹುಗುಸೆಟ್ಟೆ ರೊಕ್ಕ ಬರೋದ್ ನೋಡಿರ್ತೀರಲ್ಲ, ಅದಕ್ಕೆ ಹಿಂಗ್ ಮಾತಾಡ್ತೀರಿ. ನಿಮ್ಮಂತವ್ರು ನಮ್ ಚಾನಲ್ ಕರ್ಕೊಂಡೆ ಕೂರ್ಸಿ ಅವಮಾನ ಮಾಡ್ಬೇಕು, ಅವಾಗ ಬುದ್ಧಿ ಬರ್ತದ. ಇನ್ನೊಂದು ಸಲ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರು ಕಪಾಳ ಬಾಯ್ಬೇಕು, ಹಂಗ ಮಾಡ್ತೀನಿ. ನೀವ್ ಇಲ್ಲಿ ನಿಂತ ಏನ್ ಮಾಡಕತ್ತೀರಿ? ಅದನ್ನ ಕೇಳೋದಕ್ ನೀವ್ಯಾರು? ನಾನ್ರಿ ನಿಮ್ ಹೆಂಡತಿ ವೈಷ್ಣವಿ. ವೈಷ್ಣವಿಯವ್ರ, ನೀವ್ ಯಾವಾಗ ಬಂದ್ರಿ? ಅದನ್ನೆಲ್ಲ ಹೇಳಕ್ ಈಗ ಟೈಮ್ ಇಲ್ಲ, ಪಿಕ್ಚರ್ ಲೇಟ್ ಆಗೈತ್, ನಡ್ರಿ ಹೋಗೋಣ. ಸಿನಿಮಾ ನೋಡಕ್ ಹೋಗ್ತೀರಾ? ಹೋಗಿ. ನನ್ನನ್ನ ಚಾನಲ್ ಕರ್ಕೊಂಡೋಗಿ ಅವಮಾನ ಮಾಡ್ತೀರಾ? ಏಯ್, ನಿನಗೆ ಹೆಂಗ್ ಅವಮಾನ ಮಾಡ್ತೀನಿ ನೋಡ್ತಾ ಇರೋ. ಅದಕ್ಕೆ ಈ ರೀತಿ ಮಾಡಿದೆ, ನೋಡಿ ಹೇಗಿದ್ದಾರೆ ಅಂತ. ಅವನ್ ಹೇಳಿರೋದ್ರಲ್ಲಿ ಏನು ತಪ್ಪಿಲ್ಲ, ದುಡಿದು ತಿನ್ನು ಅಂತ ಹೇಳೋದ್ ತಪ್ಪೇ. ಹೇಳೋ ರೀತಿಯಲ್ಲಿ ಹೇಳಿದ್ರೆ ನಾನು ಕೇಳ್ತಾ ಇದ್ದೆ. ಆದ್ರೆ ಚಾನಲ್ ಕರ್ಕೊಂಡೋಗಿ ಅವಮಾನ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಇವ್ರಿಗೆ ಅವಮಾನ ಮಾಡಿದೆ. ಇದೇನ್ ವೈಷ್ಣವಿ, ನಾವ್ ಇಷ್ಟೆಲ್ಲ ಮಾತಾಡ್ತಿದ್ರು ಇವ್ರು ಸುಮ್ನೆನೆ ಇದಾರಲ್ಲ. ಹೇಳದ್ನಲ್ಲ, ನಾನು ಕೊಟ್ಟಿರೋ ಟಾನಿಕ್ ಇನ್ನು 6 ಗಂಟೆ ಕೆಲಸ ಮಾಡುತ್ತೆ. ಇವರಿಗೆ ಭಿಕ್ಷೆ ಬೇಡೋದ್ ಬಿಟ್ರೆ ಬೇರೆ ಯಾವ್ದು ಜ್ಞಾಪಕಕ್ಕೆ ಬರಲ್ಲ. ಅಮ್ಮ ತಾಯಿ ಆಗಿದ್ದಾಗೋತ್ರಿ, ಮೊದ್ಲವ್ರ ಹೆಂಗಿದ್ರು ಹಂಗ್ ಮಾಡ್ಬೇಡ್ರಿ. ಆಗಲ್ವಲ್ಲ, ಇವ್ರನ್ನ ವಾಪಸ್ ಕರ್ಕೊಂಬರೋ ಟಾನಿಕ್ ಮುಗ್ದೋಗ್ಬಿಟ್ಟಿದೆ. ಅದ್ ಬರಕ್ ಇನ್ನು 2 ದಿನ ಆಗುತ್ತೆ. ಮತ್ತೆ ಅಷ್ಟರವರೆಗೆ ನಮ್ಮ ಗಜನಿಯ ಕತೆ ಭವತಿ ಭಿಕ್ಷಾಂದೇಹಿ. For more updates, follow us on twitter.com/thesuvarna.tv. Like us on facebook.com/thesuvarna.tv. Watch us on youtube.com/suvarna.